ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲು. ಸೊ ಇವತ್ತು ನನ್ನ ಬರ್ತ್ಡೇ. ಸೊ ಹಾಗಾಗಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆದೆ ಬೇಗನೆ, ಎಲ್ಲ ಕೆಲಸ ಮುಗಿಸಿ ಹಾಗೆಯೇ ಟಿಫನ್ ಕೂಡ ಮಾಡಿಬಿಟ್ಟು ಸೊ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಕೂಡ ಬೇಗನೆ ಮಾಡಿದೆ. ಸೊ ಅದಾದಮೇಲೆ ನಾನು ಕೂಡ ಚೆನ್ನಾಗಿ ರೆಡಿ ಆದೆ ಸಿಂಪಲ್ಲಾಗಿ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ. ಸೊ ಆಂಜನೇಯ ಟೆಂಪಲ್ಗೆ ಬಂದಿದ್ದೆ. ಸೊ ದೇವಸ್ಥಾನ ಏನೂ ಅಷ್ಟೊಂದೇನು ರಶ್ ಇರಲಿಲ್ಲ. ಸ್ಯಾಟರ್ಡೆ ಅಷ್ಟೇ ರಶ್ ಇರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಸೊ ಏನು ರಶ್ ಇರಲಿಲ್ಲ, ಬೇಗ ಹೋಗಿ ಹೊರಟೆ. ಪುಳಿಯೋಗರೆ ಅಂತ ಪ್ರಸಾದ ಕೊಟ್ಟರು. ಸೊ ಅದನ್ನು ಕೂಡ ತಗೊಂಡು, ಸೊ ನಮ್ಮದು ಓನ್ ಬಿಸ್ನೆಸ್ ಇದೆ. ಸೊ ಹಾಗಾಗಿ ಅಂಗಡಿಗೆ ಬಂದೆ. ಸೊ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೊಟ್ಟು ಹಾಗೆ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಮ್ಮ ಮನೆಯವ್ರು ಹೊರಗಡೆ ಫಂಕ್ಷನ್ ಇದೆ ಅಂತ ಹೊರಟಿದ್ರು. ನಾನು ಅಂಗಡಿನಲ್ಲೇ ಇದ್ದೆ. ಸೊ ಏನೋ ಸರ್ಪ್ರೈಸಾಗಿ ಏನೋ ತಂದಿದ್ದಾರೆ ನೋಡಿ. ಏನು ಕೂಡ ನನಗೆ ಪ್ಲ್ಯಾನಿಂಗ್ ಹೇಳೇ ಇಲ್ಲ. ಮಾರ್ನಿಂಗಿಂದನೂ ಏನದು ಹೇಳಿ ಅಂತ ಅಂದ್ರೂ ಹೇಳ್ತಾನೆ ಇಲ್ಲ. ಓಪನ್ ಮಾಡು ಅಂತ ಅವರೇ ಹೇಳ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ಬನ್ನಿ ಓಪನ್ ಮಾಡೋಣ, ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ, ಗಿಫ್ಟ್ ತಂದು ಕೊಟ್ಟಿದ್ದಾರಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಸರ್ಪ್ರೈಸಾಗಿ ಮಾಡಿದ್ದಾರೆ. ಪ್ಲ್ಯಾನಿಂಗ್ ನನಗೇನು ಕೂಡ ಹೇಳೇ ಇಲ್ಲ. ನೋಡಿ ಡ್ರೆಸ್ ತಂದಿದ್ದಾರೆ. ಅದರಲ್ಲೂ ನನಗೆ ಡಾರ್ಕ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ಈ ಕಲರ್ ಅಂದರೆ ನನಗೆ ಇನ್ನೂ ತುಂಬ ಇಷ್ಟ. ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದಾರೆ. ಸೆಲೆಕ್ಷನ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮನೆಗೆ ಕಳಿಸಿದ್ರು ರೆಡಿಯಾಗಿ ಹೋಗು ಅಂತ. ಸೊ ಎಲ್ಲಿಗೆ ಅಂತ ಕೇಳಿದ್ರು ಕೂಡ ಏನೂ ಹೇಳಲಿಲ್ಲ. ಫಸ್ಟ್ ರೆಡಿಯಾಗಿ ಹೇಳ್ತೀನಿ ಅಂತ ಅಂದರು. ಅದಾದಮೇಲೆ ಅವರು ಕೂಡ ಬಂದು ಫ್ರೆಶ್ ಅಪ್ ಆಗಿ ಹೊರಟ್ವಿ ಗಾಡಿನಲ್ಲೇ. ಸೊ ಒಂದು ಕಡೆ ಕರ್ಕೊಂಡು ಹೋದರು ಸರ್ಪ್ರೈಸ್ ಅಂತ ಹೇಳಿಬಿಟ್ಟು. ಸೊ ಬ್ರದರ್ಸ್ ಎಲ್ಲ ಇದ್ದರು, ಅವರೆಲ್ಲ ಇಬ್ರಿಗೂ ತಮ್ಮಂದ್ರಾಗಬೇಕು. ಸೊ ನಮ್ಮೂರಿನವರೇ. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಇದೆ, ತುಂಬ ಇಷ್ಟ ಆಯಿತು ನನಗಂತೂ. ಸರ್ಪ್ರೈಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೆ, ಸ್ವಲ್ಪ ಲೈಟಾಗಿ ಫೀವರ್ ಕೂಡ ಇದೆ. ಲೇಟ್ ಆಯಿತು ಬರೋ ಅಷ್ಟರಲ್ಲಿ. ನೋಡಿ ತುಂಬ ಚೆನ್ನಾಗಿದೆ ಡೆಕೋರೇಷನ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಎವ್ರಿ ಇಯರ್ ಮನೆಯಲ್ಲೇ ಪ್ಲ್ಯಾನ್ ಮಾಡ್ತಾಯಿದ್ರು, ಈ ಸರಿ ಹೊರಗಡೆ ಕರ್ಕೊಂಡೋಗಿದ್ದಾರೆ ಸರ್ಪ್ರೈಸಾಗಿ. ನನಗಂತೂ ಇನ್ನೂ ತುಂಬಾ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ನನ್ನ ಬೆಸ್ಟ್ ಫ್ರೆಂಡ್ ಸರ್ಪ್ರೈಸಾಗಿ ಬಂದಿದ್ದು ಅದಿರುವ ಇನ್ನೂ ತುಂಬ ಖುಷಿ ಆಯಿತು. ಅವಳು ಕೂಡ ನನಗೆ ಒಂದು ಮಾತು ಕೂಡ ಹೇಳಿರಲಿಲ್ಲ ಬರ್ತಾಯಿದ್ದೀನಿ ಅಂತ. ಇಬ್ಬರು ಸೀಕ್ರೆಟ್ ಮಾಡಿ ಅದಾದಮೇಲೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ. ನೋಡಿ ಸಡನ್ನಾಗಿ ಬಂದಳು, ನನಗೆ ನೋಡಿ ತುಂಬ ಖುಷಿನೂ ಆಯಿತು. ನನ್ನ ಫ್ರೆಂಡ್ ಪಾಪು ನಮ್ಮ ಮನೆಯವ್ರು ಎಂತ ಟ್ರೈ ಮಾಡ್ತಾರೆ. ಮಾಡ್ಕೊಂಡು ಎಲ್ರಿಗೂ ಕೇಕ್ ಕೊಟ್ವಿ. ತುಂಬಾ ಚೆನ್ನಾಗಿತ್ತು ಸೆಲೆಬ್ರೇಷನು, ಮತ್ತು ಡೆಕೋರೇಷನ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಫ್ರೆಂಡ್ ಕೂಡ ಒಂದು ಗಿಫ್ಟ್ ತಂದಿದ್ಲು, ಚಿಕ್ಕದಾಗಿ ಬುದ್ಧ, ಮನೆಯಲ್ಲಿ ಪೀಸ್ ಇರಲಿ, ಪೀಸ್ ಆಫ್ ಮೈಂಡ್ ಇರುತ್ತೆ ಅಂದ್ಬಿಟ್ಟು.
ನನಗೆ ಆ್ಯಕ್ಚುಲಿ ಡ್ರೆಸ್ ತುಂಬ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ಸು ಅಂದ್ಬಿಟ್ಟು ಫಸ್ಟ್ ಟೈಮ್ ಅವರೇ ಚೂಸ್ ಮಾಡ್ಕೊಂಡು ತಂದಿದ್ದಾರೆ. ಸೊ ಅದಕ್ಕೆ ನಾನು ಮ್ಯಾಚಿಂಗ್ ಮಾಡಿಕೊಂಡೆ. ಮನೆಯಲ್ಲೇ ಏನು ಸಿಗುತ್ತೆ ಜ್ಯುವೆಲ್ಸ್ ಎಲ್ಲ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಸೊ ಇವಳೇ ನನ್ನ ಬೆಸ್ಟಿ, ಇವರವ್ರ ಹಸ್ಬೆಂಡ್ ಗಿರೀಶಣ್ಣ, ಮತ್ತು ಅರುಣ್, ಗಿರೀಶ್, ಮತ್ತು ಇವರು ಕೂಡ ಗಿರೀಶ್, ಹೇಮಂತ್, ಇವ್ರು ನನ್ನ ಹಸ್ಬೆಂಡ್ ಮೂರ್ತಿ. ತುಂಬ ಫನ್ನಿಯಾಗಿತ್ತು. ಎಲ್ಲರೂ ಕಾಲು ಎಳ್ಕೊಂಡು ರೇಗಿಸ್ತಾಯಿದ್ರು. ರೀಲ್ಸ್ ಮಾಡೋಣ ಅಂತ ಹೇಳಿದಕ್ಕೆ ಬಿಡಲೇ ಇಲ್ಲ ಗೈಸ್. ತುಂಬ ರೇಗಿಸ್ತಾಯಿದ್ರು. ರೀಲ್ಸ್ ಮಾಡೋಕ್ಕೆ ಕೂಡ ಅಲ್ಲಿ ಚಾನ್ಸ್ ಸಿಗಲಿಲ್ಲ. ರೇಗಿಸ್ತಾಯಿದ್ರು, ಎಲ್ಲರೂ ಕಾಲು ಎಳಿತಾಯಿದ್ರು. ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಕೂಡ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ಇವತ್ತಿನ ಡೇ ತುಂಬ ಮೆಮೊರಬಲ್ ಆಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಸೊ ಊಟಕ್ಕೆ ಹೊರಟ್ವಿ, ನಾನ್ ವೆಜ್ಜು. ಸೊ ಅವರೆಲ್ಲ ಬಿರಿಯಾನಿ, ಸೊ ಆ ಥರದ್ದು ಲಾಲಿಪಾಪ್ ಎಲ್ಲ ಆರ್ಡ್ರ್ ಮಾಡ್ತಾಯಿದ್ರು. ಸೊ ನಾನು ರೋಟಿ ಕರಿ ಮತ್ತು ದಾಲ್ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ಎಲ್ಲರೂ ಮನೆಗೆ ಹೊರಟ್ವಿ. ಸೊ ಇವತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.